गुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये यत्रोपरमते चित्तं निरुद्धं योगसेवया यत्र चैवात्मनात्मानं पश्यन्नात्मनि तुष्यति सुखमात्यन्तिकं यत्तद्बुद्धिग्राह्यमतीन्द्रियं वेत्ति यत्र न चैवायं स्थितश्चलति तत्त्वतः यं लब्ध्वा चापरं लाभं मन्यते नाधिकं ततः यस्मिन् स्थितो न दुःखेन गुरुणापि विचाल्यते तं विद्यात् दुःखसंयोग वियोगं योगसंज्ञितं स निश्चयेन योक्तव्यो योगो ನಿರ್ವಿಣ್ಣಚೇತಸೋ ಇಷ್ಟು ಪದ್ಯಗಳು ಈ ಒಟ್ಟೊಟ್ಟಿಗೆ ಅನ್ವಯಗೊಂಡ ಸರ್ ಲಾಸ್ಟಿನ ಮಂಗಳಾಚರಣೆ ಅಲ್ಲಿ ಆ ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಸಮಸ್ತ ಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ ಸಂವಿದ್ಯಾತ್ ಯೋಗ ಸಂಹಿತಂ ಅನ್ನುವ ಮಾತು ಅಲ್ಲಿ ಯೋಗ ಸಂಹಿತ ಅಂತಂದ್ರೆ ಇದನ್ನ ಅಂದ್ರೆ ಹೇಗಿರುತ್ತೆ ಯೋಗ ಸಮಾಧಿ ಹೇಗಿರುತ್ತೆ ಅನ್ನೋದನ್ನ ಈ 4 ಪದ್ಯಗಳು ಬಹಳ ಸೂಕ್ಷ್ಮವಾದ ಅನೇಕ ಮುಖಗಳನ್ನ ಅದು ನಮಗೆ ಪರಿಚಯಿಸಿಕೊಟ್ಟಿತು. ಹಾಗಾಗಿ ಆಚಾರ್ಯರ ಒಟ್ಟು ಅಭಿಪ್ರಾಯ ಇದ್ದದ್ದು ಈ ಮಾತಿಗೆ ಸಂಬಂಧಪಟ್ಟಂತೆ ಮನಸ್ಸಿನಿಂದ ಈ ಹೃದಯದಲ್ಲಿ ಭಗವಂತನನ್ನ ಕಾಣುತ್ತಾ ತತ್ವತಃ ಕಾಣಬೇಕು ಅಂತ ಒಂದು ಮಾತು ಬಂತು. ತತ್ವತಃ ಅಂದ್ರೆ ಯಥಾಸ್ಥಿತವಾದ ಭಗವತ್ ಸ್ವರೂಪದಿಂದ ದುಃಖದ ಸಂಬಂಧ ಯಾವುದರಿಂದ ಕಳಚಿ ಹೋಗುತ್ತೋ ಅದು ನಿಜವಾದ ಯೋಗ ಅಂತ. ಭಗವತ್ ದುಃಖ ಸಂಯೋಗದ ವಿಯೋಗ ಉಂಟಾಗುವಂತದ್ಯಾವುದೋ ಅದು ನಿಜವಾದ ಯೋಗ. ಹಾಗಾಗಿ ದುಃಖದ ಮೂಲವನ್ನೇ ಅಡಗಿಸುವುದು ಅಂತ ಅರ್ಥ. ದುಃಖ ಸಂಯೋಗ ವಿಯೋಗ ಅಂದ್ರೆ ದುಃಖ ಯಾವುದರಿಂದ ನಮಗೆ ಹುಟ್ಟುತ್ತೋ ಅದರದ್ದೇ ಮೂಲವನ್ನು ಬೇರನ್ನು ಕತ್ತರಿಸುವ ಶಕ್ತಿಯನ್ನ ಹೊಂದಿರುವಂಥದ್ದೇ ಯೋಗ. ಅದಕ್ಕಾಗಿ ಎತ್ತರಕ್ಕೆ ಏರ್ಬೇಕಾದವನು ನಿಶ್ಚಯೇನ ಯೋಕ್ತವ್ಯ, ನಿಶ್ಚಯೇನ ನಿರಂತರವಾಗಿ ನಿಯತವಾಗಿ ಸನಿಶ್ಚಯೇನ ಯೋಕ್ತವ್ಯೋ ಯೋಗ. ಇಂತಹ ಅಂದ್ರೆ ಹೇಗಿರುತ್ತೆ ಅನ್ನೋದನ್ನ ಹೇಳ್ತಾ ಒಂದೊಂದೇ ಮಾತು ಹೇಳಿದ್ದು. ಯಾರ ಮನಸ್ಸು ಪರಮಾನಂದದಲ್ಲಿ ಮುಳುಗುವುದೋ, ಯೋಗ ಸೇವನೆಯಿಂದ ಯಾರ ಚಿತ್ತ ಹಿಡಿದಿಡಲ್ಪಡುತ್ತೋ, ಯಾರ ಮನಸ್ಸು ಒಳಗಿಂದೊಳಗೆ ಭಗವಂತನನ್ನ ಕಂಡು ಖುಷಿ ಪಡುತ್ತದೋ, ಯಾವುದರಲ್ಲಿ ಕೊನೆಯಿಲ್ಲದ ಸುಖ ಉಂಟಾಗುವುದೋ, ಬುದ್ಧಿಗೋಚರ ಅನ್ನುವಂಥ ಈಗ ಬುದ್ಧಿಗೆ ತಿಳಿಯುವಂತಹ ಸಂಗತಿಯಾಗಿ ಸ್ವಲ್ಪ ಗೊತ್ತಾಗತ್ತೆ, ಆದ್ರೆ ಅವನ ಅತೀಂದ್ರಿಯ. ಆ ಮಹಾತತ್ವದಿಂದ ಎಲ್ಲ ತನಗೆ ಸಿಗುತ್ತೆ ಅನ್ನುವ ನಂಬಿಕೆಯಿಂದ ಅದರಿಂದ ವಿಚಲಿತನಾಗದೆ ಎಲ್ಲಿ ನಿಲ್ತಾನೋ, ಎಂತಹ ಭಗವತ್ ತತ್ವದಲ್ಲಿ ನೆಲೆಗೊಳ್ತಾನೋ, ಯಾವುದನ್ನ ಅವನು ಕಂಡಾಗ ಇದಕ್ಕಿಂತ ಹಿರಿದಾದ ಸುಖ, ಇದಕ್ಕಿಂತ ಹಿರಿದಾದ ಲಾಭ, ಇದಕ್ಕಿಂತ ಮಿಗಿಲಾದ ಗುರಿ ಮತ್ತೊಂದಿಲ್ಲ ಅಂತ ಅವನಿಗೆ
ಯಾವ ಸ್ಥಿತಿಯಲ್ಲಿದ್ದಾಗ ಗೊತ್ತಾಗುತ್ತೋ, ಒಂದು ವೇಳೆ ಎಂಥ ಕಷ್ಟ ಬಂದಾಗ್ಲೂ ಅಲ್ಲಿಂದ ಅವನು ಹೊರಬರದೆ ಅದಕ್ಕಾಗಿಯೇ ಪರಿತಪಿಸ್ತಾನೋ, ಅಂತಹ ದುಃಖಗಳ ಬೇರನ್ನೇ ಕತ್ತರಿಸುವ, ಮತ್ತೆಂದೂ ದುಃಖದ ಸ್ಪರ್ಶಕ್ಕೆ ಒಳಗಾಗದಂತಹ ಸ್ಥಿತಿಯನ್ನು ಮನುಷ್ಯನೊಬ್ಬ ಖಂಡಿತ ಆಚರಿಸಲೇಬೇಕು. ಭಗವಂತನನ್ನೇ ನೆನೆಯುತ್ತಾ ಬೇಸರಿಸದೆ ಆ ಯೋಗದಲ್ಲಿ ಮುಳುಗಬೇಕು. ಅಂಥ ಯೋಗವೇ ಸಮಾಧಿ ಯೋಗ. ತಂ ವಿದ್ಯಾತ್ ಯೋಗ ಸಂಹಿತಂ, ಅದನ್ನೇ ಯೋಗ ಅಂತ ಕರೀತಾರೆ. ಅಂದ್ರೆ ಗುರುಣಾಪಿ ದುಃಖೇನ ನ ವಿಚಾಲ್ಯತೆ. ಇದು ಎಷ್ಟೋ ಸರ್ತಿ ಏನಾಗುತ್ತೆ ಅಂದ್ರೆ ವಿಚಲಿತಗೊಳಿಸುವ ಅನೇಕ ಘಟನೆಗಳು ನಡೀತವೆ. ನಮ್ಮನ್ ಪಕ್ಕದವ್ರು ನೋಡಿ, ನೀವು ದೇವರ ನಂಬಿದ್ದಕ್ಕಾಗಿದ್ದು, ನೋಡಿ ನಿಮ್ಮ ಜೀವನದಲ್ಲಿ ನೀವು ದೇವರನ್ನು ಒಪ್ಪಿದ್ದಕ್ಕೆ ನಿಮ್ಗೆ ಜೀವನದಲ್ಲಿ ಬಂದ ಕಷ್ಟಗಳು, ನೋಡಿ ನಿಮ್ಮನ್ನ ಹೇಗೆ ಹಳೀತಾರೆ, ನಿಮ್ಮ ಆ ಯಾವುದೋ ಒಂದು ಅವರಿಗೆ ಯಾವುದು ಅವರ ಜೀವನದಲ್ಲಿ ದುಃಖ ಕೊಡುತ್ತೋ ಅದೇ ಪಾಯಿಂಟ್ ಔಟ್ ಮಾಡಿ ಅವರ ಜೀವನದಲ್ಲಿ ಅಂತಹ ಕಷ್ಟಗಳಿಗೆ ಒಳಗಾಗ್ಲಿಕ್ಕೆ ಕಾರಣವೇ ನೀವು ನಂಬಿದ ತತ್ವ ಅಂತ ಅವರಿಗೆ ಹುಟ್ಟಿಸ್ತಾರೆ. ನೀವು ನಂಬಿದ ದೇವರಾಗಿದ್ರೆ ನಿಮ್ಗೆ ಈ ಕಷ್ಟದಲ್ಲಿ ಕೈ ಹಿಡಿತಿರ್ಲಿಲ್ವಾ? ನಮ್ಗೆ ಹೌದು ಅಂತ ಅನ್ಸ್ಬಿಡುತ್ತೆ. ಹೌದು, ಅವ್ರು ಹೇಳಿದ್ ಕರೆಕ್ಟು. ನಿಮ್ ನಿಜವಾದ ದೇವರಾಗಿದ್ರೆ ನಿಮ್ಮ ದೇವ್ರು ಹೀಗ್ ಮಾಡ್ತಿದ್ನಾ ಅಂತ ಇನ್ಯಾವುದೋ ಅವನ ಜೀವನ ಅವನ ಘಟನೆಯನ್ನ ಹೇಳಿ ದೇವರ ಅಸ್ತಿತ್ವದ ಬಗ್ಗೆನೇ ಪ್ರಶ್ನೆ ಬರುವ ಹಾಗೆ ಮಾಡಿ ಎರಡು ತರ ಇರ್ತಾರೆ. ನಿಮ್ ದೇವರಲ್ಲ ನಮ್ ದೇವರನ್ನು ಒಪ್ಪಿ ಅಂತ ಹೇಳೋರು ಕೆಲವರು, ದೇವ್ರೇ ಇಲ್ಲ ಆರಾಮಾಗಿರಿ ಅಂತ ಹೇಳೋರು ಇನ್ನೊಬ್ರು. ಹೀಗೆ ಎರಡೂ ತರದವರು ಅವನನ್ನ ಕಾಡಿದಾಗಲೂ ಕೃಷ್ಣ ಇಷ್ಟು ಬಿಡಿಸಿ ಹೇಳ್ತಾನೆ ಅಂದ್ರೆ ಇದು ಎಲ್ಲ ಕಾಲದ ಸಮಸ್ಯೆ ಅಂತ ಗೊತ್ತಾಗುತ್ತೆ. ಕೇವಲ ಯಾವುದೋ ಒಂದು ಕಾಲದಲ್ಲಿ ಮಾತ್ರ ಬರುವಂತದ್ದಲ್ಲ. ಅಥವಾ ಇವರಿಬ್ರು ಇಲ್ಲ ಬಿಡಿ, ಅವರೇ ಬರ್ಬೇಕು ಅಂತಿಲ್ಲ. ತಲೆ ಕೆಡಿಸ್ಬೇಕು ಅಂದ್ರೆ ನಮ್ಗೆ ಕಷ್ಟಗಳೇ ಸಾಕಾಗುತ್ತೆ. ನಾನೆಷ್ಟು ನಂಬಿದ್ದೆ ದೇವರನ್ನ, ನನಗೆ ಕರೆಕ್ಟ್ ಆಗಿ ಜೀವನದಲ್ಲಿ ಎಲ್ಲ ಒಳ್ಳೇದಾಗುತ್ತೆ ಅಂತ ಅನ್ಕೊಂಡು ನಾನು ಮುಂದೆ ಹೋಗ್ತಾ ಇದ್ರೆ ನನ್ನ ಜೀವನದ ಅತ್ಯಂತ ಮುಖ್ಯವಾದ ಆಶಾ ಸ್ಥಾನವೇ ಕುಸಿದು ಹೋಯ್ತು. ನಾನು ಯಾವುದಕ್ಕೋಸ್ಕರ ಬದುಕ್ತಿದ್ನೋ ಅದೇ ನಷ್ಟವಾಯ್ತು. ಇನ್ನು ದೇವರನ್ನು ಒಪ್ಪಿ ಏನು ಉಪಯೋಗ ಅಂತ ಒಂದು ಅದರಿಂದ ವಿಮುಖರಾಗ್ತಾರೆ, ಅಥವಾ ಅದನ್ನ ವಿರೋಧಿಸ್ಲಿಕ್ಕೆ ಶುರು ಮಾಡ್ತಾರೆ, ಅಥವಾ ಇನ್ನೊಂದು ಯಾವುದೋ ಬೇರೆ ದಾರಿಯಿಂದ, ಅಂದ್ರೆ ಸುಲಭವಾಗಿ ಯಾವುದು ಫಲ ಕೊಡುತ್ತೋ ಅಂತಹ ಲೋಕದ ಮಾಮೂಲು ಚಿಕ್ಕ ಚಿಕ್ಕ ಪುಟ್ಟ ದೇವತೆಗಳ ಪುಟ್ಟ ಭೂತಗಳ ಉಪಾಸನೆಯಿಂದ ಅವರು ತೃಪ್ತರಾಗ್ತಾರೆ. ಮೇಲಿನದ್ದವರಿಗೆ ಬೇಡ ಅಂತ ಅನ್ಸ್ಲಿಕ್ಕೆ ಶುರುವಾಗುತ್ತೆ. ಇದು ಎಲ್ಲರ ಜೀವನದಲ್ಲೂ ಒಂದಲ್ಲ ಒಂದ್ ಸರ್ತಿ ಹಾಗೆ ಆಗುತ್ತೆ. ಯಾರು ಇದರಿಂದ ಹೊರತಲ್ಲ. ಎಲ್ಲರ ಬದುಕಿನಲ್ಲೂ ಇಂತಹ ಘಟನೆಗಳು ನಡೆಯುತ್ತೆ. ಅದಕ್ಕೆ ಯಾರು ಹೊರತಲ್ಲ. ಅಂಥ ಸ್ಥಿತಿಯಲ್ಲೂ ಕೂಡ ವಿಚಲಿತನಾಗದೆ, ತತ್ವ ಅದು ಜ್ಞಾನ ಇದ್ದಾಗ ಮಾತ್ರ ವಿಚಲನೆ ಇಲ್ಲದೆ ಅವನು ಒಂದೆಡೆ ದೃಢವಾಗಿ ನಿಲ್ಲಿಕ್ ಸಾಧ್ಯ. ಎಷ್ಟೋ ಸರ್ತಿ ವಿಚಲಿತಗೊಳ್ಳುವುದಕ್ಕೆ ಕಾರಣವಾಗುವ ಹಾಗೇನೆ ರೂಪುಗೊಳ್ಳುತ್ತೆ ಇಡೀ ಪರಿಸರ. ಆಗ ಬೇಡಪ್ಪ, ಇದನ್ನೆಲ್ಲ ನಂಬಿ ಹಾಳಾಗಿದ್ದು, ಎಷ್ಟು ಎಷ್ಟು ಕನ್ಫ್ಯೂಷನ್ಸು, ಎಷ್ಟು ಎಷ್ಟು ವಿಚಿತ್ರಗಳು, ನಿಜವಾಗ್ಲೂ ಇದ್ದಾನೋ ಇಲ್ಲೋ ಅಂತಾನೆ ಅನ್ಸುತ್ತೆ ಅಂತೆಲ್ಲ ಏನೇನೋ ಮಾತುಗಳು ಅದರ ಬೆನ್ನ ಹಿಂದೆ ಕಾಡ್ಲಿಕ್ಕೆ ಶುರುವಾಗುತ್ತೆ. ಎಲ್ಲಾ ರೀತಿಯಿಂದಲೂ ಕೂಡ ಮನುಷ್ಯನ ಮನಸ್ಸು ಮೊದಲೇ ದುರ್ಬಲವಾಗಿರುತ್ತೆ. ಈ ದುರ್ಬಲತೆಗೆ ಸರಿಯಾಗಿ ಮನಸ್ಸು ಕೂಡ ಅಂತಹ ಆಲೋಚನೆಗಳಿಗೆ ಬೇಗ ಬಲಿಯಾಗುತ್ತೆ. ಒಮ್ಮೆ ಅದು ದಾರಿ ತಪ್ಪಿತು ಅಂದ್ರೆ ಮತ್ತೆ ಅಂಥದ್ದೇ ಪರಿಸ್ಥಿತಿಗಳು ಆತನನ್ನ ಅಣಗಿಸ್ತಾ ಹೋಗ್ತವೆ. ಒಮ್ಮೆ ಇದರ ಒಳ ಮರ್ಮ ಅರ್ಥ ಆಯ್ತು ಅಂದ್ರೆ ನಾಧಿಕಂ ತತಃ ಲಾಭಂ ವಿದ್ಯತೆ ಮನ್ಯತೆ. ಇದಕ್ಕಿಂತ ಅಧಿಕವಾದ, ಇದಕ್ಕಿಂತ ಮಿಗಿಲಾದ
ಬದುಕಿನ ಎಲ್ಲ ಸತ್ಯಗಳನ್ನ ತಿಳಿಯಾಗಿ ಅರ್ಥೈಸುವ, ಅಂದ್ರೆ ಈ ಕರ್ಮ, ಕಾಲ, ಯೋಗ್ಯತೆ, ಸ್ವಭಾವ ಇವುಗಳ ಬಗ್ಗೆ ತಲೆಕೆಡಿಸಿಕೊಳ್ಳಿಕ್ಕಾಗದವರಿಗೆ ಈ ದುಃಖಗಳನ್ನ ತಡ್ಕೊಳ್ಳಿಕ್ಕೆ ಅಥವಾ ಈ ವ್ಯತ್ಯಾಸಗಳನ್ನ ಒಪ್ಪಿಕೊಳ್ಳಿಕ್ಕಾಗುದಿಲ್ಲ. ಯಾರಿಗೆ ಈ ಸ್ವಭಾವ ಕರ್ಮಗಳು ಮನಸ್ಸಿಗೆ ಸ್ವಲ್ಪ ಆದ್ರೂ ಅದು ಆಲೋಚಿಸ್ಲಿಕ್ಕೆ ಒಂದಿಷ್ಟು ತಾಕತ್ ಬೇಕು, ಅದನ್ನ ದೃಢವಾಗಿ ಹೌದು ಅಂತ ಒಪ್ಪಿಕೊಳ್ಳಿಕ್ ಒಂದಿಷ್ಟು ಬೌದ್ಧಿಕವಾದ ಸ್ಟೆಮಿನಾ ಬೇಕು. ಅದಿಲ್ದೆ ಹೋದಾಗ ಇದ್ಯಾವುದನ್ನು ಮನಸ್ಸು ಒಪ್ಪಲ್ಲ. ನೀವ್ ಏನ್ ಹೇಳಿದ್ರು ಪೂರ್ವ ಕರ್ಮಕ್ಕೆ ಅನುಗುಣವಾಗಿ ನಡೆಯುತ್ತೆ ಅಂತೀರಿ, ಏನ್ ಹೇಳಿದ್ರು ತಪ್ಪಿದೆ ಅಂತ ತೋರಿಸಿದಾಗ ಇದು ಅಸುರ ಮೋಹನ ಅಂತ ಹೇಳ್ತೀರಿ, ಏನ್ ಹೇಳಿದ್ರು ಇದು ಇಲ್ಲಿಲ್ಲ ಅಲ್ಲಿದೆ, ಇದಕ್ಕೆ ಬೇರೆ ಅರ್ಥ, ನಮ್ ವ್ಯಾಖ್ಯಾನ ಬೇರೆ ಇದೆ ಅಂತ ಹೇಳ್ತೀನಿ. ಹೀಗ್ ಬಿಟ್ರೆ ಇದರ ನಿಜವಾದ ಅಭಿಪ್ರಾಯ ನಮಗೆ ಗೊತ್ತೇ ಆಗಲ್ಲ ಅಂತಾನೆ ಮತ್ತು ಮತ್ತು ಅದರ ಸ್ಥಿತಿಗತಿಗಳನ್ನ ಸಹಜವಾಗಿ ಮನಸ್ಸು ಸಹಕರಿಸುವುದಿಲ್ಲ ಒಪ್ಪಿಕೊಳ್ಳಿಕ್ಕೆ. ಆದ್ರಿಂದಾಗಿ ವಿಚಾಲ್ಯತೆ ಅನ್ನೋದು ಅಷ್ಟು ಸುಲಭದ ಮಾತಲ್ಲ. ಯಾಕೆಂದ್ರೆ ಆ ದೊಡ್ಡ ದುರ್ಘಟನೆ ಆಗುತ್ತೆ. ಪುರಂದರದಾಸರಿಗೆ ನಿಜವಾಗಿ ಅವರು ನಂಬಿದ್ದಕ್ಕೆ ವಿರುದ್ಧವಾಗಿ ನಡೆಯಿತು ಅಂತ ಅವರು ವಿರೋಧಿಸ್ಬೇಕಿತ್ತು ತತ್ವವನ್ನ. ಅವ್ರ ಜೀವನದಲ್ಲಿ ಏನಾಯ್ತು ಅಂದ್ರೆ ಮಗನನ್ನೇ ಕಳ್ಕೊಂಡ್ರು. ಅದು ದ.ರಾ ಬೇಂದ್ರೆ ಅವರ ಬದುಕಿನಲ್ಲೂ ಹಾಗೇನೆ. ಆಗ ಅವರಿಗೆ ಆ ಬದುಕಿನಲ್ಲಿ ಅಧ್ಯಾತ್ಮ ಕಂಡಿತು. ಗಿಳಿಯು ಪಂಜರದೊಳಿಲ್ಲ ರಾಮ ಅಂತ ಒಂದು ಹಾಡು ಬರೆದ್ರು. ಇಲ್ಲಿ ತನಕ ಸಾಕ್ಲಿಕ್ಕೆ ಒಂದು ಗಿಳಿಯನ್ನು ಕೊಟ್ಟಿದ್ದಿ, ಆ ಗಿಳಿ ಇವತ್ತು ಪಂಜರದಿಂದ ಹೊರಕ್ಕೆ ಹೋಗಿದೆ. ಸಾಕಿದಷ್ಟು ದಿವಸ ಸುಖವಾಗಿ ಅದರ ಮಾತುಗಳನ್ನು ಕೇಳಿಸಿಕೊಂಡು ಸಂತೋಷ ಪಟ್ಟೆ, ಇನ್ನು ಮುಂದೆ ಆ ಸಂತೋಷ ಇಲ್ಲ ಅಂತ ಅವರು ಅಷ್ಟೇ ಸಹಜವಾಗಿ ಅದನ್ನು ಸ್ವೀಕರಿಸಿದ್ರು. ಬೇಂದ್ರೆಯವರ ಬದುಕಿನಲ್ಲೂ ಕೂಡ ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ, ತಿರುಗಿ ನಾ ಹ್ಯಾಂಗೆ ನೋಡಲೇ ನಿನ್ನ ಅಂತ ಮಗುವಿನ ತಲೆಯನ್ನ ಮಡಿಲಲ್ಲಿ ಇರಿಸಿಕೊಂಡ ತಾಯಿ ಬಿಕ್ಕಿ ಬಿಕ್ಕಿ ಅಳಬೇಕಾದ ದುಃಖವನ್ನ ತಡೆದು ಗಂಡನಿಗೆಲ್ಲಿ ನೋವಾಗುತ್ತೋ ಅಂತ ಅಳದೆ ತಡೆ ಹಿಡಿದ ಮಾತನ್ನ ಅವರು ಗಮನಿಸಿ ಹೇಳ್ತಾರೆ, ನಕ್ಯಾಕ ಮರಸತಿ ದುಃಖ, ನೀನ್ ನನಗೆ ಬೇಸರ ಆಗ್ಬಾರ್ದು, ನೀನ್ ಯಾಕೆ ನಕ್ಕು ದುಃಖ ಇಲ್ಲ ಅಂತ ತೋರಿಸ್ಕೊಳ್ಳಿಕ್ ಟ್ರೈ ಮಾಡ್ತಾ ಇದ್ಯಾ? ಮೋಡ ಸ್ವಲ್ಪ ಹೊತ್ತು ಬಂದಾಗ ಬಿದ್ದ ನೀರು ಮೋಡ ಹಗುರಾಗಿಸಿ ಚದುರಿ ಹೋಗುತ್ತೆ, ಆಕಾಶ ತಿಳಿಯಾಗುತ್ತೆ. ಅತ್ತಾರೆ ಅತ್ತು ಬಿಡು, ಒಂದ್ಸರ್ತಿ ಅತ್ತು ಬಿಡು, ಹೋಗುತ್ತದು. ತಡ್ಕೊಂಡು ಯಾವುದು ಕೂಡ ಅದು ಒಳಗಿನಿಂದ ನಮ್ಮನ್ನ ಉಳಿಸುವುದಿಲ್ಲ ಅಂತ. ಹೀಗೆ ದೊಡ್ಡವರ ಜೀವನದಲ್ಲಿ ನಡೆದ ದುರ್ಘಟನೆಗಳು ಕೂಡ ಅವರ ಜೀವನದ ಮತ್ತೊಂದು ಹೊಸ್ತಿಲಾಗಿ, ಮೈಲಿಗಲ್ಲಾಗಿ ಅವರ ಅಧ್ಯಾತ್ಮವನ್ನ ಮತ್ತಷ್ಟು ಗಟ್ಟಿಗೊಳಿಸುತ್ತೆ ಅನ್ನೋದನ್ನು ನಾವು ನೋಡುತ್ತೇವೆ. ಸಾವು ಬರುತ್ತೆ ಅಂತ ಗೊತ್ತಾದಾಗ ಕಂಸನ ಯೋಚನೆ ಹೇಗಿತ್ತು, ಪರೀಕ್ಷಿತ್ ರಾಜನ ಸಂಯಮ ಹೇಗಿತ್ತು, ಇದು ನಮಗೆ ಪಾಠ. ಏನ್ ಕಷ್ಟ ಬಂದ್ರೂ ಅದಕ್ಕೊಂದು ಕಾರಣ ಇರುತ್ತೆ, ಅದಕ್ಕೊಂದು ವ್ಯವಸ್ಥೆ ಇರುತ್ತೆ, ಅದಕ್ಕೊಂದು ಕೊನೆ ಇರುತ್ತೆ. ಸ್ವಲ್ಪ ತಾಳ್ಮೆಯಿಂದ ನಾವು ದಿನ ಕಳಿಬೇಕು. ನಾವ್ ಅನ್ಕೊಂಡ ಹಾಗೆ ಪ್ರತಿ ಕ್ಷಣವೂ ಆಗುತ್ತೆ, ಅಥವಾ ನಾವ್ ಅನ್ಕೊಂಡ ಹಾಗೆ ಆಗ್ಬೇಕು, ಅಥವಾ ನಮ್ಮಿಂದನೇ ಎಲ್ಲ ಆಗ್ತಾ ಇರುವುದು, ಅಥವಾ ನನ್ನಿಂದನೇ ಎಲ್ಲ ಅವ್ಯವಸ್ಥೆ ಉಂಟಾಯ್ತು ಅಂತ ಈ ರೀತಿ ನಾವು ಯಾವತ್ತೂ ಅದು ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ನಮ್ಮ ಮೇಲೆ ಹಾಕೊಳ್ಳಿಕ್ಕಿಲ್ಲ. ಅದ್ ನಡೀತಾ ಇರುತ್ತೆ, ಅದರ ಜೊತೆಗೆ ಹೋಗ್ತಾ ಇರ್ಬೇಕು. ಅದು ನಡೆಸ್ತಾ ಇರುತ್ತೆ, ನಾವು ನಡೀತಾ ಇರ್ಬೇಕು. ತಾಯಿ ಬೆರಳು ಕೊಟ್ಟು ಮಗುವನ್ನ ನಡೆಸುವ ಹಾಗೆ ತಾಯಿ ನಿಧಾನವಾಗಿ ನಡೀತಾ ಇರ್ತಾಳೆ ನಮಗೋಸ್ಕರ. ನಾವು ಅಷ್ಟನ್ನಾದ್ರೂ ನೆನ್ಪಿಟ್ಕೊಂಡು ಬದುಕಿನ ಹೊಸ ಆಯಾಮದ ಕಡೆಗೆ, ಕತ್ತಲೆಯಿಂದ ಬೆಳಕಿನ ಕಡೆಗೆ ಸಾಗಿಸುವ ಆ ಕಾಲದ ಯಾನಕ್ಕೆ ನಾವು ಹೆಜ್ಜೆ ಆಗಲೇಬೇಕು. ಹಿಂದೆ ಎಷ್ಟೋ ಜನ ಹಾಕಿ ಹೋದ ಹೆಜ್ಜೆ ಗುರುತುಗಳ ಮೇಲೆ ನಡೆಯಬೇಕು. ಆಗಲೇ ಬದುಕು ಯೋಗವಾಗುತ್ತೆ.
ಹಾಗಾಗಿ ಆ ಗೀತೆಯ ಈ ಮಾತಿನಲ್ಲಿ ಎಂಥ ಕಷ್ಟ ಬಂದಾಗಲೂ ನಂಬಿದ ತತ್ವವನ್ನ ಮರೆಯದೆ ದೃಢವಾಗಿ ಸ್ಥಿರವಾಗಿ ನೆಲೆಗೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಯೋಚಿಸಿದ್ರೆ ಭೀಷ್ಮಾಚಾರ್ಯರ ಬದುಕಿನಲ್ಲಿ ಶಿಖಂಡಿ ಎದುರಾದಾಗ ಯುದ್ಧಕ್ಕೆ ತಾನು ತೆರೆದುಕೊಳ್ಳದೆ ಅರ್ಜುನನ ಬಾಣಗಳಿಗೆ ಮೈ ಒಡ್ಡಿ ಭೀಷ್ಮಾಚಾರ್ಯರು ಕುಸಿತಾರೆ. ಮೈಯೆಲ್ಲ ನಿರ್ದಯವಾಗಿ ಚುಚ್ಚಿ ಅವರನ್ನು ಕೊಲ್ಲುವ ಸ್ಥಿತಿಯಲ್ಲಿ ಇದ್ದಾಗಲೂ ಅವರು ಕೃಷ್ಣನನ್ನೇ ನೆನೆಯುತ್ತಾ ಬದುಕಿದ್ರು. ಕೃಷ್ಣ ಬಂದಾಗ, ಬಂದೆಯಾ ಕೃಷ್ಣ, ಇಷ್ಟು ಹೊತ್ತು ನಿನ್ನನ್ನೇ ನೆನೆಸ್ತಾ ಇದ್ದೆ. ಮತ್ತೆ ಬಂದ ಕಾರಣವನ್ನು ಕೃಷ್ಣ ಹೇಳಿದ, ಎಲ್ಲ ಸರಿ, ನೀವು ಉಪದೇಶ ಮಾಡಬೇಕು ಅಂದಾಗ ಎಲ್ಲಪ್ಪ ಶಕ್ತಿ ಇಲ್ಲ ಅಂತಾನೆ. ನೀನು ಹೇಳ್ತೇನೆ ಅಂತ ಸಂಕಲ್ಪ ಮಾಡು, ನಾನು ಹೇಳಿಸ್ತೇನೆ ಅಂತ ಕೃಷ್ಣ ಅಂತಹ ಜರ್ಜರಿತವಾದ ಶರೀರದ ಬಾಯಿಯಿಂದಲೂ ಕೂಡ ಶಾಂತಿ ಪರ್ವ, ಅನುಶಾಸನ ಪರ್ವದಂತಹ ಮಹಾ ಧರ್ಮಗಳ, ಆಪದ್ಧರ್ಮ ಇರ್ಬೋದು, ಮೋಕ್ಷ ಧರ್ಮ ಇರ್ಬೋದು, ರಾಜಧರ್ಮ ಇರ್ಬೋದು, ನೂರಾರು ತರದ ಅಪರೂಪದ ಸರ್ವ ಶಾಸ್ತ್ರಾರ್ಥ ಸಾರಗಳ ನೋಟವನ್ನ ಭೀಷ್ಮರ ಬಾಯಿಯಿಂದ ನಮಗೆ ಕಾಣುವಂತೆ ಮಾಡುತ್ತಾರೆ. ಅಷ್ಟು ವಿಚಲಿತವಾಗುವ ಸ್ಥಿತಿಯಲ್ಲಿ ಇದ್ದಾಗಲೂ ಆ ಯೋಗ ಅವರನ್ನ ಅತ್ಯಂತ, ಅಲ್ಲಿ ಭೀಷ್ಮಾಚಾರ್ಯನ್ ಸನ್ಯಾಸಿ ಆಗಿರ್ಲಿಲ್ಲ, ಅವರು ಮದುವೆ ಆಗಿಲ್ಲ ಅನ್ನೋದೊಂದು ಬಿಟ್ರೆ ಸನ್ಯಾಸ ದೀಕ್ಷೆ ತೆಗೆದುಕೊಂಡಿಲ್ಲ. ಆದ್ರೆ ಅವರಿಗೆ ಸಮಾಧಿ ಯೋಗ ಸಿದ್ಧಿಸಿತ್ತು. ಹಾಗಾಗಿ ಸುಖ ದುಃಖಗಳನ್ನ ಸಮವಾಗಿ ಕಂಡ ದೊಡ್ಡವರ ಬದುಕೆ ಯೋಗದ ದಾರಿಯಲ್ಲಿ ಹೋಗುವುದಕ್ಕೆ ಅತ್ಯಂತ ಅತ್ಯಂತ ವಿಚಿತ್ರವಾದ, ಉತ್ತಮವಾದ ಮಾರ್ಗದರ್ಶನ ಮಾಡುವಂತಹ ಘಟನೆಗಳು ಅಂತ ನಾವು ಮರೆಯುವ ಹಾಗಿಲ್ಲ. ಅಲ್ಲಿ ಅರ್ಜುನನಿಗೆ ಹೇಳುವಾಗ ಗುರುಣಾಪಿ, ದ್ರೋಣಾಚಾರ್ಯರಿರ್ಬಹುದು, ಭೀಷ್ಮಾಚಾರ್ಯರಿರ್ಬಹುದು, ಇವರೆಲ್ಲರೂ ನಿನಗೆ ಗುರುಗಳು. ಅಂತಹ ಗುರುಗಳನ್ನು ಕೂಡ ಎದುರಿಸಿ ನೀನು ಯುದ್ಧ ಮಾಡುವಾಗ ಅವ್ರು ಏನೇ ನಿನ್ನನ್ನ ದಾರಿ ತಪ್ಪಿಸಿದ್ರು ನೀನು ವಿಚಲಿತಗೊಳ್ಬಾರದು. ಅವರಿದ್ದಾರೆ ಅನ್ನುವ ಕಾರಣಕ್ಕೂ ಕೂಡ ನೀನು ಬೇಡಪ್ಪ, ಯುದ್ಧ ಇದು ಕಷ್ಟಕ್ಕೆ ಕಾರಣ ಆಗುವಂತದ್ದು ಅಂತ ಹಿಂದೆ ಸರಿಬಾರದು. ಬಹಳ ಜನಕ್ಕೆ ಶಾಂತಿಯ ನೆನಪಾಗುತ್ತೆ. ಶಾಂತಿಯ ನೆನಪಾಗಬೇಕಾದದ್ದು ಕೇವಲ ಶಕ್ತಿ ಇದ್ದಾಗ ಮಾತ್ರ. ಅಶಕ್ತಿ ಇದ್ದಾಗ, ಬಡತನ ಇದ್ದಾಗ ಶಾಂತಿ ಅನ್ನೋದು ದೌರ್ಬಲ್ಯದ ಸಂಕೇತ ಹೊರತು ಅದು ಸಾಮರ್ಥ್ಯದ ಸಂಕೇತ ಅಲ್ಲ. ಆದ್ರಿಂದ ಎಷ್ಟೋ ಸಲ ವಿಚಿತ್ರವಾದ ವಾದಗಳೆಲ್ಲ ಈ ಸಮಯದಲ್ಲಿ ಎದ್ದು ಬರುತ್ತೆ. ಏನ್ ನಡೆದಿದೆ ಅನ್ನೋದನ್ನ ತಿಳಿಯದೇನೆ ಶಾಂತಿ ಘೋಷಣೆ ಮಾಡುವ ವಿಚಿತ್ರ ಏನು ಅಂದ್ರೆ, ಇವರ ಮಾತುಗಳಿಗೆ ಬೆಲೆ ಕೊಡಬೇಕಾಗಿಲ್ಲ ಅನ್ನೋದಕ್ಕೆ ಒಂದೇ ಒಂದು ಕಾರಣ ಸಾಕು. ಯುದ್ಧಕ್ಕೆ ಸಿದ್ಧವಾಗುತ್ತೆ ಎಂದಾಗ ಶಾಂತಿ ಅಂತಂದ್ರು, ಯುದ್ಧಕ್ಕೆ ಸಿದ್ಧವಾದಾಗ ಮತ್ತೆ ಏನೋ ಪೂಸಿದ ಮಾತುಗಳನ್ನಾಡಿದ್ರು. ಶತ್ರುಗಳನ್ನು ಹಿಮ್ಮೆಟ್ಟಿಸಿ ಕದನಕ್ಕೆ ವಿರಾಮ ಹೂಡಿದಾಗ ಅಸಾಮರ್ಥ್ಯ ಅಂತ ಮತ್ತೆ ಹೀಗಳೆದ್ರು. ಒಬ್ರೇ, ಬೇರೆ ಬೇರೆಯವರು ಒಂದೊಂದಕ್ಕೊಂದೊಂದು ಅಭಿಪ್ರಾಯ ಪಡ್ತಾರೆ ಅಂದ್ರೆ ತೊಂದರೆ ಇಲ್ಲ. ಅಷ್ಟು ದಾರಿ ಕೆಡಿಸುವ, ನಾನು ಯಾಕೆ ಈ ಮಾತು ಹೇಳಿದೆ ಅಂದ್ರೆ, ಗುರುಣಾಪಿ ವಿಚಾಲ್ಯತೆ. ನನ್ಗೆ ಏನ್ ನಿರ್ಧಾರ ತೆಗೆದುಕೊಂಡ್ರು ಅಪವಾದ ಹಾಕುವವರೇ ನಮ್ಮ ಸುತ್ತ ಇದ್ದಾರೆ ಅಂತ ಅನ್ಸಿದಾಗ ಏನು ಬೇಡ ಅಂತ ಅನ್ಸಿ ಇದರಿಂದ ಹಿಮ್ಮೆಟ್ಟುವ ಸಂದರ್ಭಗಳು ಜಾಸ್ತಿ ಬರ್ತವೆ.
ಇದು ನಮ್ಮ ಜೀವನಕ್ಕೂ ಹಾಗೇನೆ ಬಹಳ ಎಚ್ಚರಿಕೆಯಿಂದ ನಾವು ಇಂತಹ ಸಂದರ್ಭಗಳಲ್ಲಿ ನಮ್ಮ ಹೆಜ್ಜೆಯನ್ನ ಇರಿಸಬೇಕಾಗತ್ತೆ. ಏನ್ ಮಾತಾಡಿದ್ರು ಅದಕ್ಕೆ ವಿರೋಧವನ್ನೇ ಹುಡುಕುವಂತದ್ದು, ಏನು ಕ್ರಿಯೆ ನಡೆಸಿದ್ರು ಇದು ಸರಿ ಇಲ್ಲ ಅಂತ. ವಿರೋಧ ಪಕ್ಷ ಅಂದ್ರೆ ವಿರೋಧಿಸ್ಲಿಕ್ಕೋಸ್ಕರನೇ ಇರುವ ಪಕ್ಷ, ನೀವೇನ್ ಮಾಡಿದ್ರು ವಿರೋಧಿಸ್ತೇವೆ ಅನ್ನುವ ಹಂತಕ್ಕೆ ಜಾರಿದಂತಹ ಮಂದಿಯ ನಡುವೆನೇ ನಾವು ಬದುಕಬೇಕಾದದ್ದು. ಅವರಷ್ಟು ಜನರನ್ನು ಓಡಿಸಿ ಬದುಕಲಿಕ್ಕೆ ಆಗಲ್ಲ. ಎಲ್ಲರನ್ನ ವಿಶ್ವಾಸಕ್ಕೆ ಇರಿಸಿ ಆಗಬೇಕಾದ ಕಾರ್ಯದ ಕಡೆಗೆ ನಾವು ಹೆಚ್ಚು ಗಮನ ಕೊಡಬೇಕಾದದ್ದು ಮುಖ್ಯ. ಹಾಗಾಗಿ ವಿಚಲಿತಗೊಳ್ಳುವ ಅನೇಕ ಕಾರಣಗಳು ನಮ್ಮ ಸುತ್ತ ನಡೀತಾವೆ. ಆದ್ರೂ ಆ ಯೋಗದಿಂದ ಹಿಂದೆ ಸರಿಬಾರದು. ಯೋಗ ಅನ್ನೋದು ಒಂದು ರೀತಿ ಬದುಕಿನ ಸರ್ವಸ್ವ. ಅದು ಅದಕ್ಕೋಸ್ಕರನೇ ಬದುಕಿರುವುದು ಕೂಡ. ಅದು ಕಳೆದು ಹೋದ್ರೆ ಉಳಿದ ಯಾವುದೇ ಮಹಾ ಫಲಗಳು ಕೂಡ ಜೀವನಕ್ಕೆ ಲಾಭವನ್ನು ಉಂಟು ಮಾಡುವಂಥದ್ದಲ್ಲ. ಆದ್ರಿಂದಾಗಿ ದುಃಖದ ಸಂಬಂಧವೇ ಇಲ್ಲದಂತೆ ದೃಢಗೊಳಿಸಿಕೊಳ್ಳಬೇಕಾದ ಮನಸ್ಥಿತಿಯನ್ನ ಗಟ್ಟಿಗೊಳಿಸಿಕೊಳ್ಬೇಕು. ನಿನಗೆ ದುಃಖ ಪಡಿಸ್ತೇನೆ ಅಂತ ಅನೇಕ ಘಟನೆಗಳು ನಮ್ಮ ಮೇಲೆ ಎರಗಿ ಬರ್ತಾನೆ ಇರ್ತವೆ. ಆಗ್ಲೇಬಾರದು ಅಂತ ಹೇಳಲಿಕ್ಕೆ ಬರುದಿಲ್ಲ. ಆದಾಗ್ಲೂ ಅದನ್ನ ಮೈಗೆ ಹಾಕೊಳ್ಳದೆ ಅದನ್ನ ಸಹಿಸಿ ಮುಂದೆ ಸಾಗಬೇಕಾದದ್ದು. ಕಣ್ಣಿಗೆ ಮಂಜಾಗುವಂತೆ ಕಣ್ಣೀರು ಅಡ್ಡವಾಗಬಾರದು. ಕಣ್ಣೀರ್ ಹಾಕಲ್ಲ ಅಂತ ತಡಿಲಿಕ್ಕೂ ಆಗಲ್ಲ ಆರಂಭದಲ್ಲಿ. ಆದ್ರೆ ಎಷ್ಟು ಅಂತ ಅಳ್ತಾನೆ ಇರುವುದು, ಎಷ್ಟು ಅಂತ ವ್ಯಥೆಗೊಳ್ತಾನೆ ಇರುವುದು, ಎಷ್ಟು ಅಂತ ಸಮಯ ಅದಕ್ಕೋಸ್ಕರನೇ ವಿನಿಯೋಗಿಸುವುದು. ನಮ್ಮ ಜೀವನದ ಗುರಿಯ ಕಡೆಗೆ ನಾವು ಯೋಚನೆ ಮಾಡ್ತಾ ಮುಂದೆ ಸಾಗಿದ್ರೆ ಇಂಥ ಕಲ್ಲುಗಳು ಬಿದ್ದದ್ದನ್ನೇ ಮೆಟ್ಟಿಲಾಗಿಸಿ ಹೋಗುವ ಗುರಿಗೆ ಒಂದು ಎತ್ತರದ ದಾರಿ ಆಗತ್ತೆ ಅನ್ನುವ ಭರವಸೆಯಿಂದ ಮುನ್ನಡಿಬೇಕಪ್ಪ ಅಂತ ಅರ್ಜುನನನ್ನ ಎಚ್ಚರಿಸಿ ಹೇಳ್ತಾ ಇದ್ದಾನೆ. ಆದ್ರಿಂದಾಗಿ ಬಹಳ ಮೂಲದಲ್ಲಿ ಕೃಷ್ಣ ಒಂದು ಮಾತು ಹೇಳಿದ್ದು, ದುಃಖ ಸಂಯೋಗದ ವಿಯೋಗವನ್ನು ಉಂಟು ಮಾಡಿಸುವ ವಿಶಿಷ್ಟವಾದ ಸಿದ್ಧತೆಯನ್ನ ಮಾಡ್ಕೊಳ್ಬೇಕು. ಅದು ಹುಟ್ಟುವ ಮೂಲ ಏನು ಅಂತ ಹಿಂದೆ ಒಮ್ಮೆ ಹೇಳಿದ್ದಾನೆ ಕೃಷ್ಣ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಅನ್ನುವ ಮಾತಿನ ಮೂಲಕ. ವ್ಯಾಮೋಹ ಅನ್ನೋದೇ ನಮ್ಗೆ ಎಷ್ಟೋ ಸಲ ದುಃಖಕ್ಕೆ ಕಾರಣ. ನಾವು ವ್ಯಾಮೋಹದ ಅಭಿಮಾನದ ಚೌಕಟ್ಟಿನ ಒಳಗೆ ಅಥವಾ ಸಂಕೋಲೆಯಲ್ಲಿ ಸಿಲುಕಿ ನಾವು ಏನೇ ಮಾಡಿದ್ರೂ ಕೂಡ ಅದು ನಮಗೆ ಮತ್ತೆ ಮತ್ತೆ ದುಃಖವನ್ನೇ ತಂದು ಕೊಡ್ತಾ ಇರುತ್ತೆ. ಆದ್ರಿಂದಾಗಿ ದುಃಖಕ್ಕೆ ಕಾರಣವಾದ ಮೂಲವನ್ನೇ ವಿನಾಶಗೊಳಿಸುವಂತಹ ಮನಸ್ಥಿತಿಯನ್ನ ಹೊಂದಬೇಕಾದದ್ದು, ಆ ಅಭಿಮಾನವನ್ನ ತೊರೆದು ಹೆಜ್ಜೆ ಮುಂದೆ ಇಡಬೇಕಾದದ್ದು ಒಬ್ಬ ಯೋಧನಾಗಿ. ಜೀವನ ಒಂದು ಹೋರಾಟ ಅಂದ್ಮೇಲೆ ಪ್ರತಿಯೊಬ್ಬನು ಯೋಧನೇ. ಕೇವಲ ಗಡಿಯಲ್ಲಿ ನಿಂತು ಹೋರಾಡುವವನು ಮಾತ್ರ ಯೋಧ ಅಲ್ಲ, ಈಗ ಪ್ರತಿಯೊಬ್ಬ ನಾಗರಿಕನೂ ಯೋಧ. ನಮ್ಮ ದೇಶದ ಬಗ್ಗೆ ಅಸಂಗತವಾದ ವಿಷಯಗಳನ್ನ ಹಬ್ಬುವುದಕ್ಕೋಸ್ಕರ ಪ್ರಯತ್ನಿಸ್ತಾ ಇರ್ತಾರೆ. ನಮ್ಮ ಬೇರೆ ಬೇರೆ ಕ್ಷೇತ್ರಗಳು, ಆರ್ಥಿಕ ಕ್ಷೇತ್ರ ಇರಬಹುದು, ಅಥವಾ ಅಂದ್ರೆ ಬ್ಯಾಂಕ್ ಉದ್ಯಮ ಇರಬಹುದು, ಅಥವಾ ಸೈಬರ್ ವ್ಯವಸ್ಥೆ ಇರಬಹುದು, ಇದೆಲ್ಲವೂ ಕೂಡ ದೂಷಿತವಾಗಿ ಪರಸ್ಪರ ಸಮಾಜದಲ್ಲಿ ಒಂದೋ ಜಾತಿಯಿಂದ, ಒಂದೋ ಭಾಷೆಯಿಂದ, ಒಂದೋ ಗಡಿಯಿಂದ, ಒಂದೋ ಸಣ್ಣ ಪುಟ್ಟ ಇಶ್ಯೂಗಳು ತುಂಬಾ ದೊಡ್ಡದಾಗಿ ಬೆಳೀಲಿಕ್ಕೆ ಕಾರಣವಾಗುವಂತಹ ಸಂದೇಶಗಳು ಹರಿದಾಡ್ಲಿಕ್ಕೆ ಬೇಕಾದಷ್ಟು ರೀತಿಯ ಹರಿದಾಡಿಸ್ಲಿಕ್ಕೆ ಪ್ರಯತ್ನಗಳು ನಡೀತಾವೆ. ಈ ಪ್ರಯತ್ನಗಳು ಯಾಕೆ ಅಂದ್ರೆ ನಾವು ಮಹಾ ಯುದ್ಧದಲ್ಲಿ, ಅಂದ್ರೆ ಜೀವನದ ಅಭಿಮಾನದ ವ್ಯಾಮೋಹದ ಯುದ್ಧದಲ್ಲಿ ಗೆದ್ರೂ ಕೂಡ ಆ ಸಣ್ಣ ಪುಟ್ಟ ವಿಷಯದಲ್ಲಿ ನಾವು ಸ್ವಲ್ಪ ಸಡಿಲಾಗ್ತೇವೆ. ಇಲ್ಲೆಲ್ಲ ಅದರ ಪರಿಹಾರಕ್ಕಾಗಿ ಪ್ರಯತ್ನಿಸುವುದೋ ಅಥವಾ ಒಬ್ಬರಿಗೆ ನ್ಯಾಯವನ್ನು ಒದಗಿಸಬೇಕು ಅಂತ ಯೋಚಿಸುವುದೋ ಏನೋ ಒಂದು ಮಾಡ್ಲಿಕ್ಕೆ ಹೋದಾಗ ಮತ್ತೆ ಅದು ಮಹಾ ಯುದ್ಧದ ಕಡೆಗೆ ಬೆಟ್ಟು ಮಾಡಿ ತೋರಿಸುವುದಕ್ಕೆ ಬೇಕಿರುವ ಸಿದ್ಧತೆಯನ್ನೇ ಮಾಡಿಕೊಂಡಿರುತ್ತೆ. ಹಾಗಾಗಿ ದುಃಖದ ಯೋಗವೇ ಉಂಟಾಗದಂತೆ ವಿಯೋಗ ಸಣ್ಣ ವ್ಯವಸ್ಥೆಯಿಂದಲೂ ಕೂಡ ಅದು ಹೇಗಾಗತ್ತೆ ಅಂತ ಅನ್ನೋದಕ್ಕೆ ಸಂಯೋಗ ಅನ್ನೋ ಶಬ್ದ ಬಳಸಿದ್ರಿಂದಾಗಿ ದುಃಖ ಅನ್ನೋ ಶಬ್ದಕ್ಕರ್ಥ ದು ಅಂದ್ರೆ ದುಃಖ, ಖಮ್ ಅಂದ್ರೆ ಸುಖ.
ದುಶ್ಚ ಕಂಚ ದುಃಖೇ, ಸುಖ ದುಃಖಗಳ ಬೆರಕೆ ಅಂತ ಅರ್ಥ. ಅದು ದುಃಖ ಸಂಯೋಗ ಅಂದ್ರೆ ಪಾಂಚಭೌತಿಕವಾದ ಸ್ಥೂಲ ಶರೀರವೇ ಅದಕ್ಕೆ ಮುಖ್ಯ ಕಾರಣ. ಅದರ ವಿಯೋಗ ಆಗಬೇಕು ಅಂತಂದ್ರೆ ಭಗವಂತನ ದರ್ಶನ ಆಗಬೇಕು. ಶರೀರ ಇದ್ರೂ ಕೂಡ ಅದು ನಮಗೆ ಬಾಧಿಸಬಾರದು. ಈ ಸಮಾಧಿ ಯೋಗ ಅಂದ್ರೆ ದೇವರಲ್ಲಿ ಗುಣ ಇಲ್ಲ, ಅವನಿಗೆ ಆಕಾರ ಇಲ್ಲ ಅಂತ ಎಚ್ಚರಿಸುವ ರೀತಿಯಲ್ಲಿ ಉಪಾಸನೆ ಮಾಡುವುದಲ್ಲ. ಕೃಷ್ಣ ಹೇಳಿದ್ದು ದುಃಖ ಸಂಯೋಗ ವಿಯೋಗಂ ಯೋಗ ಸಂಹಿತಂ. ಸುಖ ದುಃಖಗಳಿಗೆ ಕಾರಣವಾದ ಶಾರೀರಿಕವಾದ ಅಭಿಮಾನವನ್ನ ತೊರೆದು ಮುಂದೆ ಸಾಗುವುದೇ ನಿಜವಾದ ಯೋಗ. ಭಗವಂತ ಈ ರೀತಿಯಾದ ಸುಖ ದುಃಖಗಳಿಗೆ ಕಾರಣವಾದ ಪಾಂಚಭೌತಿಕ ಶರೀರದಲ್ಲಿ ಇಲ್ಲದೆ ಎಲ್ಲದಕ್ಕಿಂತ ವಿಲಕ್ಷಣವಾಗಿ, ವಿಚಿತ್ರವಾಗಿ, ವಿಶಿಷ್ಟವಾಗಿ ನೆಲೆಗೊಂಡಿದ್ದಾನೆ ಎನ್ನುವ ಕಾರಣಕ್ಕಾಗಿ ಜಗತ್ತಿನಲ್ಲಿರುವ ಎಲ್ಲ ವಿಷಯಗಳಿಗಿಂತ ವಿರುದ್ಧವಾದ ಮನಸ್ಥಿತಿ ಭಗವಂತನದ್ದು. ಆದ್ರಿಂದ ಆ ಯೋಗವನ್ನ ನಿಶ್ಚಯದಿಂದ ನಾವು ಸಿದ್ಧಿಸಿಕೊಳ್ಬೇಕಾಗತ್ತೆ. ಆದ್ರಿಂದಾಗಿ ಭಗವಂತನಿಗೆ ಆಕಾರ ಇಲ್ಲ ಅನ್ನುವುದು ನಮ್ಮ ಹಾಗೆ ಆಕಾರ ಇಲ್ಲ ಅಂತ ಅಷ್ಟೇ ಅರ್ಥ ಹೊರತು, ಗುಣ ಇಲ್ಲ ಅಂದ್ರೆ ನಮ್ಮ ಹಾಗೆ ಸಾತ್ವಿಕ ರಾಜಸ ತಾಮಸ ಗುಣಗಳ ಪ್ರಭಾವದಿಂದ ದುಃಖ ಸಂಯೋಗಗಳ ದೌರ್ಬಲ್ಯ ಇಲ್ಲ ಅನ್ನೋದಷ್ಟೇ ಹೊರತು ಬೇರೆ ಏನು ಅಲ್ಲ. ಆದ್ರಿಂದಾಗಿ ನಿರ್ವಿಣ್ಣ ಚೇತಸ್ಕನಾಗಿ, ಯೋಗೋ ನಿರ್ವಿಣ್ಣ ಚೇತಸ. ನಿರ್ವಿಣ್ಣ ಅಂತಂದ್ರೆ ಒಂದು ರೀತಿ ವಿವೇಕ ಇಲ್ಲದೆ ಇದ್ದಾಗ ಮನಸ್ಸು ದುಗುಡ ಸ್ಥಿತಿಯನ್ನ ತಲುಪುತ್ತೆ. ಅಂದ್ರೆ ಬದುಕಿನ ಅಸಾರತೆಯನ್ನು ಮಥನ ಮಾಡಿ ತಿಳಿಯಬಲ್ಲ ಮನಸ್ಸಿನವನಾದಾಗ ನಿರ್ವಿಣ್ಣ ಚೇತಸ. ಇದ್ರ ಆಚೆಗೆ ಏನೂ ಇಲ್ಲ. ಇದೇ ಎಲ್ಲ ಅಂತ ಭಾವಿಸಿದ್ರೆ ಅವನಿಗೆ ಬದುಕಿನಲ್ಲಿ ಯೋಗ ಸಿದ್ಧಿ ಆಗುದೇ ಸಾಧ್ಯ ಇಲ್ಲ. ಇದು ಅಲ್ಲವೇ ಅಲ್ಲ, ಇದರ ಆಚೆಗೆ ಎಲ್ಲ ಇರುವುದು. ನಿತ್ಯಾನಿತ್ಯ ವಸ್ತುಗಳ ವಿವೇಕವನ್ನ ಹೊಂದಿದಾಗಲೇ ಜಗತ್ತಿನ ಅಸಾರತ್ವವನ್ನ ಕಾಣುವುದು ಸಾಧ್ಯ. ಸಮ್ಯಕ್ ವಿಚಾರ್ಯ, ಚೆನ್ನಾಗಿ ವಿಚಾರ ಮಾಡಿ ಯಾರ ಮನಸ್ಸು ಪಕ್ವವಾಗಿರುತ್ತೋ, ಸಾಂಸಾರಿಕ ಸುಖದ ಬಗ್ಗೆ ವಿರಕ್ತಿಯನ್ನ ತಾಳಿದವನೇ ನಿರ್ವಿಣ್ಣ ಚೇತಸ್ಕ. ಅಂಥವನಿಗೆ ಯೋಗ ಸಿದ್ಧಿ ಆಗುತ್ತೆ. ವಿಷಯ ಭೋಗಗಳಲ್ಲಿ ಮನಸ್ಸು ವಿರಕ್ತವಾದ ಸ್ಥಿತಿಯಲ್ಲಿದ್ರೆ ಅವನನ್ನ ನಿರ್ವಿಣ್ಣ ಚೇತಸ ಅಂತ ಹೇಳ್ತಾರೆ. ಇದನ್ನ ಇನ್ನೊಂದು ರೀತಿಯಲ್ಲಿ ಕೂಡ ಅನಿರ್ವಿಣ್ಣ ಚೇತಸ ಅಂತನೂ ಬಿಡಿಸಿದ್ದಿದೆ. ಆಗ ಅನಿರ್ವಿಣ್ಣ ಅಂದ್ರೆ ಆ ಅನಿರ್ವಿಣ್ಣ ಸ್ಥವಿಷ್ಟೋ ಭೂರ್ಧರ್ಮಯೂಪೋ ಮಹಾಮಖ ನಕ್ಷತ್ರ ನೇಮಿರ್ನಕ್ಷತ್ರೀ ಕ್ಷಮ ಕ್ಷಾಮ ಸಮೀಹನ ಅಂತ ಭಗವಂತನಿಗೊಂದು ಹೆಸರು ಅನಿರ್ವಿಣ್ಣ ಅಂತ. ನಾರಾಯಣನ ವಿಚಿತ್ರವಾದ ರೂಪ ಅದು. ಆ ರೂಪವನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡವ ಅಂತ ಅರ್ಥ. ಅಕಾರನಾಗಿರುವವ, ಜ್ಞಾನಿಗಳಿಂದ ವಿಚಾರಿಸಲ್ಪಟ್ಟವ ಅನಿರ್ವಿಣ್ಣ. ವಿಲಕ್ಷಣ ಅಂತ ಯಾರು ವಿಚಾರಿಸಿದ್ದಾನೋ ಆ ಅಂದ್ರೆ ವಿಲಕ್ಷಣ ಅಂತ ಅರ್ಥ. ಅಕಾರನನ್ನು ನಿರ್ವಿಣ್ಣ, ಚೆನ್ನಾಗಿ ವಿಚಾರಣೆ ಮಾಡಿದವ, ಆಲೋಚಿಸಿ ನಮಗಿಂತ ಭಿನ್ನವಾಗಿ ಅವನನ್ನು ಚಿಂತಿಸಿದವ, ಅಂತಹ ಸ್ಥಿತಿಯಲ್ಲಿ ಇರುವ ಮನಸ್ಸು, ಅಂತಹ ಅನಿರ್ವಿಣ್ಣನಾದ ಭಗವಂತನನ್ನು ವಿಲಕ್ಷಣ ಅಂತ ಚಿಂತಿಸಬೇಕಾದ ಗುಣವಂತಿಕೆಯನ್ನು ಹೊಂದಿರುವ ಭಗವಂತನನ್ನು ಯಾರು ಹೃದಯದಲ್ಲಿ ಹೊತ್ತಿದ್ದಾನೋ ಅವನಿಗೆ ಯೋಗ ಅನ್ನೋದು ಸಿದ್ಧಿಯಾಗುತ್ತೆ. ನಮ್ಮ ಹಾಗೆ ಶರೀರ ಅಲ್ಲ, ನಮ್ಮಂತೆ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶದ ಪ್ರಭಾವ ಆತನಿಗಿಲ್ಲ. ಇಲ್ಲಿಯ ಬೇಸರಿಕೆ ದುಃಖ ದುರ್ಮಾನ ದುಗುಡಗಳು ಆತನನ್ನೆಂದೂ ಕಾಡುವುದಿಲ್ಲ. ಅಂತ ಸ್ಥಿತಿಯಲ್ಲಿ ಭಗವಂತನನ್ನ ಚಿಂತಿಸಿದ್ರೆ ಅವನು ಅನಿರ್ವಿಣ್ಣ ಚೇತಸ. ಇದು ಒಟ್ಟು ನಮಗೆ ಅನೇಕ ರೀತಿಯಲ್ಲಿ ಈ 4 ಸಾಲುಗಳು ಯೋಗದ ದಾರಿಯಲ್ಲಿ ಹೋಗಬೇಕಾದಾಗ ನಮ್ಗಿರ್ಬೇಕಾದ
ಎಚ್ಚರಿಕೆಯನ್ನು ಕೊಡುತ್ತೆ. ಒಟ್ಟು ಒಟ್ಟು 4 ಶ್ಲೋಕದ ಸಾರ ಏನು? ಯೋಗ ಸೇವಯ, ನಿರಂತರ ಯೋಗದ ಅಭ್ಯಾಸದಿಂದ, ಯೋಗ ಅಂದ್ರೆ ಶಾರೀರಿಕ ಯೋಗನೂ ಹೌದು, ಮಾನಸಿಕವಾದ ಪ್ರತಿಯೊಂದು ವಸ್ತುಗಳ ಜೊತೆಗಿನ ಬೇಡವಾದ ವಸ್ತುಗಳಿಂದ ದೂರ ಇದ್ದು ಬೇಕಿರುವ ವಸ್ತುಗಳ ಸಂಘವನ್ನೇ ಅದು ಸಂಘ. ಯೋಗ ಅಂದ್ರೆ ಸಂಘ. ಸಜ್ಜನ ಸಂಘದಿಂದ ಕೂಡಿದ ಬದುಕನ್ನ ಯಾರು ಮಾಡ್ತಾ ಇರ್ತಾನೋ ಅದರಿಂದ ನಿರುದ್ಧಂ, ನಿರುದ್ಧ ಅಂದ್ರೆ ತಡೆಯಲ್ಪಟ್ಟ, ಎಲ್ಲೂ ಬಿಚ್ಚಿಕೊಳ್ಳದಂತೆ ಸ್ಥಿರಗೊಳಿಸಿದ, ಚಿತ್ತಂ ಮನಸ್ಸು, ಯತ್ರ ಯಾವ ಯೋಗ ಸ್ಥಿತಿಯಲ್ಲಿ, ಉಪರಮತೆ ಭಗವಂತನಲ್ಲೇ ವಿಹರಿಸುವಂತಾಗುತ್ತೋ, ಮತ್ತು ಯತ್ರ ಯಾವ ಸ್ಥಿತಿಯಲ್ಲಿ, ಆತ್ಮನ ಶ್ರೀಮನ್ನಾರಾಯಣನ ವಿಶೇಷವಾದ ಕರುಣೆಯಿಂದ, ಆತ್ಮನ ನಮ್ಮದೇ ಆದ ಜೀವ ಜೀವ ಸ್ವರೂಪದ ಮನಸ್ಸಿನಿಂದ, ಆತ್ಮನಿ ತನ್ನಲ್ಲಿ ಸ್ವರೂಪಭೂತವಾದ ಹೃದ್ದೇಶದಲ್ಲಿ, ಆತ್ಮನ ಆತ್ಮಾನಂ ಪರಮಾತ್ಮನನ್ನು, ಪಶ್ಯನ್ ನಿರಂತರ ಕಾಣುತ್ತಲೇ, ತುಷ್ಯತಿ ಸಂತುಷ್ಟನಾಗುತ್ತಾನೆ, ತೃಪ್ತಿ ಹೊಂದುತ್ತಾನೆ. ಆ ಸುಖ ಬೇರೆದರ ಜೊತೆಗೆ ತುಲನೆ ಮಾಡ್ಲಿಕ್ಕೆ ಯೋಗ್ಯವಾದದ್ದೇ ಅಲ್ಲ. ಯತ್ರ ಯಾವ ಸ್ಥಿತಿಯಲ್ಲಿ, ಯತ್ತತ್ ಯಾವ ಲೌಕಿಕವಾದ, ಆತ್ಯಂತ ಯಾವ ಲೋಕಾತೀತವಾದ, ಆತ್ಯಂತಿಕಂ ಅತಿಶಯವಾದ, ಕೊನೆಯಿಲ್ಲದ, ಅತೀಂದ್ರಿಯಂ ಹೊರಗಿನ ಕಣ್ಣು ಮೂಗು ಬಾಯಿಗಳಿಗೆ ಕಾಣಿಸದ, ಗೋಚರಗೊಳ್ಳದ, ಆದ್ರೆ ಬುದ್ಧಿಗ್ರಾಹ್ಯಂ ಸಾಕ್ಷಿಭೂತವಾದ ಜೀವದ ಬುದ್ಧಿಗೆ ಗೋಚರಿಸುವ, ಹೊರಗಿನ ಬುದ್ಧಿಗೆ ಏನು ಲಾಜಿಕ್ ಇದೆ ಅಷ್ಟು ಮಾತ್ರ ಗೊತ್ತಾಗುತ್ತೆ, ಆದ್ರೆ ಮನಸ್ಸಿನಿಂದ ಕೆಲವೊಮ್ಮೆ ಅನ್ಸುತ್ತೆ ಏನೂ ಸರಿ ಇಲ್ಲ, ಎಲ್ಲ ಸರಿಯಾಗಿದೆ ಅಂತ ಅನ್ನಿಸ್ತಿಲ್ಲ ಅಂತ. ಒಳಗೆ ಒಳಗೆ ಕೆಲವೊಮ್ಮೆ ಎಲ್ಲ ಕರೆಕ್ಟ್ ಆಗಿದೆ ಅಂತ ಫೋಟೋ ಶೂಟ್ ಮಾಡಿ ತೋರಿಸಿದ್ರು ಕೂಡ ಒಳಗಿನಿಂದ ಮನಸ್ಸು ಒಪ್ಪಲ್ಲ, ಏನೋ ಹೆಚ್ಚು ಕಮ್ಮಿ ಆಗಿದೆ. ಅದು ಸಾಕ್ಷಿಗ್ರಾಹ್ಯ, ಅದನ್ನೇ ಬುದ್ಧಿಗ್ರಾಹ್ಯ ಅಂತ ಇಲ್ಲಿ ಹೇಳಿದ್ದು. ಬುದ್ಧಿಗ್ರಾಹ್ಯಂ ಅಪ್ರಾಕೃತವಾದಂತಹ ಒಳ ಮನಸ್ಸಿಗೆ ಗೋಚರವಾದ ಸುಖಂ, ಆ ಸುಖ ಅಲ್ಲಿ ಮಾತ್ರ ಗೊತ್ತಾಗುದು, ಹೊರಗಿನ ಮನಸ್ಸಿಗೆ ಗೊತ್ತೇ ಆಗುದಿಲ್ಲ ಆ ಸುಖ ಏನು ಅಂತ. ಹೊರಗಿನಿಂದ ಮನಸ್ಸಿನ ಇಂದ್ರಿಯಗಳಿಂದ ಏನು ಖಂಡಿತೋ ಅಷ್ಟನ್ನೇ ಮನಸ್ಸು ಗ್ರಹಿಸುವುದು ಹೊರತು ಸ್ವರೂಪಭೂತವಾದ ಸುಖವನ್ನ ಮನಸ್ಸಿಗೆ ಗ್ರಹಿಸ್ಲಿಕ್ಕೆ ಶಕ್ತಿ ಇಲ್ಲ. ಆ ಅಂತರಂಗದ ಇನ್ನರ್ ಬ್ಲಿಸ್ ಅನ್ನು ವೇತ್ತಿ ಯಾರು ಗಮನಿಸುವನೋ, ಅರ್ಥೈಸಿಕೊಳ್ಳುವನೋ, ಮತ್ತು ಯತ್ರ ಯಾವ ಸ್ಥಿತಿಯಲ್ಲಿ ನೆಲೆಗೊಂಡು, ಅಯಂ ಈ ಯೋಗಿಯು ತತ್ವತಃ ಭಗವಂತನ ಸರಿಯಾದ ಸ್ವರೂಪವನ್ನು, ಯಾಕೆಂದ್ರೆ ತತ್ವ ಅಂದ್ರೆ ನಿಶ್ಚಿತವಾದ್ರೆ ಮಾತ್ರ ಅದು ತತ್ವ, ನಿಶ್ಚಯಗೊಳ್ಳದೆ ಇದ್ರೆ, ಸಂದೇಹದಲ್ಲೇ ಇದ್ರೆ ಅದು ತತ್ವ ಆಗುದಿಲ್ಲ. ಅಂತಹ ನಿಶ್ಚಿತವಾದ ಭಗವದ್ ರೂಪದಿಂದ ನೈವ ಚಲತಿ ಎಲ್ಲಿಗೂ ಅಲ್ಲಾಡುವುದಿಲ್ಲ. ಆ ರೂಪದಿಂದ ಹೊರಕ್ಕೆ ಬರುವುದಕ್ಕೆ ಆತನಿಗೆ, ಅಂದ್ರೆ ದೇವರ ಬಗ್ಗೆ ತಪ್ಪು ಕಲ್ಪನೆ ಮಾಡಿದವರ ಮಾತುಗಳಿಗೆ ಆತ ಬಲಿಯಾಗುವುದಿಲ್ಲ. ದೇವರು ಅಂದ್ರೆ ಅವನು ಗಟಾರದಲ್ಲಿ ಇರುವುದಿಲ್ಲ, ಅವನೆಲ್ಲೋ ಒಂದು ವಿಚಿತ್ರವಾದ ಜಗತ್ತಿನ ಆಚೆಗೆ ಒಂದು ಚೇಂಬರ್ ಇರುತ್ತೆ, ಅಲ್ಲೇ ಇದ್ದುಕೊಂಡು ಎಲ್ಲ ಕಂಟ್ರೋಲ್ ಮಾಡ್ತಾನೆ, ಅವನು ಸರ್ವವ್ಯಾಪಿ ಅಲ್ಲ ಅಂತೆಲ್ಲ ಲಾಜಿಕ್ ಕೊಡುತ್ತಾರೆ. ಯಾಕಂದ್ರೆ ಸರ್ವವ್ಯಾಪಿ ಅಂತ ಹೇಳಿದ್ರೆ ನಿಮ್ಮ ಹೊಟ್ಟೆಯಲ್ಲಿರುವ ಕೊಳೆಯಲ್ಲೂ ದೇವರಿದ್ದಾನೆ ಅಂತ ಹೇಳ್ಬೇಕಾಗುತ್ತೆ. ದೇವರನ್ನು ಕೊಳೆಯಲ್ಲಿದ್ದಾನೆ ಅಂತ ಹೇಳಲಿಕ್ಕಾಗುತ್ತಾ? ಅವನನ್ನ ಆ ಗಲೀಜು ಇರುವಂತಹ ಜಾಗಗಳಲ್ಲಿ, ಕೊಳೆತ ಜಾಗಗಳಲ್ಲಿ, ಮಲಮೂತ್ರಗಳಿರುವ ಜಾಗದಲ್ಲಿ ಇದ್ದಾನೆ ಅಂತ ಹೇಳಲಿಕ್ಕಾಗತ್ತಾ? ಆದ್ರಿಂದಾಗಿ ಅವನು ಅಂತಹ ಅದು ನಿಮ್ಗೆ ಲಾಜಿಕ್ ಹೌದು ಅನ್ಸುತ್ತೆ ಮಾತಾಡುವಾಗ, ಆದ್ರೆ ಅವನು ಎಂಥ ಜಾಗದಲ್ಲಿದ್ರು ಯಾವುದನ್ನು ಅಂಟಿಸಿಕೊಳ್ಳದೆ ಇರಬಲ್ಲ ಅನ್ನುವ ಎಚ್ಚರ ಗೊತ್ತಿದ್ರೆ ಮಾತ್ರ ಈ ಲಾಜಿಕ್ ಅನ್ನು ಅವನಿಗೆ ನಿಶ್ಚಯ ಮಾಡ್ಲಿಕ್ಕೆ ಆಗುದಿಲ್ಲ, ಇದು ಸರಿ ಇಲ್ಲ ಲಾಜಿಕ್ ಅಂತ ಗೊತ್ತಾಗತ್ತೆ. ಆದ್ರೆ ಅಂತಹ ಕೆಲವೊಮ್ಮೆ ತಾತ್ವಿಕವಾದ ಭಗವತ್ ತತ್ವದ ಚಿಂತನೆಗಳು, ವಿರುದ್ಧ ಚಿಂತನೆಗಳು ನಮ್ಮನ್ನ ಅಲುಗಿಸಿಯಾವು. ಆದ್ರೆ ಸರಿಯಾದ ತಿಳುವಳಿಕೆ ಇದ್ದಾಗ, ತತ್ವತಃ ತಾತ್ವಿಕ ನೆಲೆಯಲ್ಲಿ ಭಗವಂತನ ಅಸ್ತಿತ್ವವನ್ನ ಯಾಕೆ ಭಗವಂತನನ್ನು ಅಷ್ಟು ವಿವರಿಸ್ತಾರೆ, ಅಷ್ಟು ಬಾರಿ ಬೇರೆ ಬೇರೆ ರೀತಿಯಿಂದ ಹೇಳುತ್ತಾರೆ, ಅವನನ್ನ ಯಾಕೆ ಇಷ್ಟು ಹೊಗಳ್ತಾರೆ ಅಥವಾ ವಿಚಾರಿಸ್ತಾರೆ ಅಥವಾ ವಿವರಿಸ್ತಾರೆ, ಚರ್ಚಿಸ್ತಾರೆ ಅಂತ ನಮ್ಗೆ ಎಷ್ಟೋ ಸಲ ಅನ್ಸುದಿದೆ. ಆದ್ರೆ ನಮ್ಮ ಜೀವನದ ಗತಿಗಳಲ್ಲಿ ಕಾಣುವ ಬೇರೆ ಬೇರೆ ರೀತಿಯ ಎಡವಟ್ಟುಗಳು, ಏರುಪೇರುಗಳು ಭಗವಂತನ ವಿಷಯದ ಅಸ್ತಿತ್ವವನ್ನೇ ಇಲ್ಲ ಅಂತ ಆಗಿಸ್ಬೋದು. ಒಪ್ಪಿದ್ರೂ ಕೂಡ
ಅದಕ್ಕೆ ಮಿತಿಯನ್ನು ಕಲ್ಪಿಸಬಹುದು. ಮಿತಿಯನ್ನು ಕಲ್ಪಿಸದೇ ಇದ್ರೂ ಕೂಡ ಅದು ಕೆಲವೇ ದಿನಗಳ ವ್ಯವಸ್ಥೆಗೋಸ್ಕರ ನಿರ್ಮಾಣಗೊಂಡದ್ದು ಅಂತ ಭಾವಿಸಬಹುದು. ಹೀಗೆ ಏನೇನೇನೇನೋ ಆಲೋಚನೆಗಳು ನಮ್ಮ ಭೌತಿಕ ಪ್ರಪಂಚದ ಬೌದ್ಧಿಕ ವಿಮರ್ಶೆಗಳ ಫಲವನ್ನ ಅಲ್ಲಿಗೆ ಜೋಡಿಸಿ ಬಿಡುತ್ತೆ, ಪರಮಾತ್ಮನಲ್ಲಿಗೆ ಅಂಟಿಸಿ ಬಿಡುತ್ತೆ. ಅದರಿಂದ ತತ್ವ ಅನ್ನೋದು ಹೋಗಿ ಬಿಡುತ್ತೆ. ಅನಾರೋಪಿತಂ ತತ್ವಂ. ಹೇಗೆ ಬಿದ್ರೆ ಸಹಿಸಿಕೊಳ್ಳುತ್ತೆ, ಮೂರನೇ ಏಟು ಬಿದ್ರೂ ಸಹಿಸಿಕೊಳ್ಳುತ್ತೆ. ಆದ್ರೆ ಏಟುಗಳ ಮೇಲೆ ಏಟು ಬೀಳ್ತಾನೆ ಇದ್ದಾಗ ಅವನು ನಂಬಿದ ತತ್ವದ ಬಗ್ಗೆಗೆ ಒಂದು ವಿಚಲನೆ, ಅಲುಗಾಟ ಶುರುವಾಗುತ್ತೆ. ಆವಾಗ ಜಾರುವ ಪ್ರಸಂಗಗಳು ಜಾಸ್ತಿ. ಅದಕ್ಕೆ ಅಲ್ಲಿ ಗುರುಣ ಅಂತ ಶಬ್ದ ಹಾಕಿತು. ಅತ್ಯಂತ ದೀರ್ಘವಾದ ದುಃಖದ ಪ್ರಸಂಗ ಬಂದಾಗಲೂ ಭಗವಂತನ ಅಸ್ತಿತ್ವದ ಬಗೆಗೆ, ಬೇಡ ಈ ದೇವರು ಬೇಡ, ಬೇರೆ ಯಾವ್ದನ್ನಾದ್ರೂ ಒಪ್ಕೊಳ್ಳೋಣ, ಅದರಿಂದ ಕಷ್ಟ ಪರಿಹಾರ ಆಗತ್ತೆ ಅಂತ ಮನಸ್ಸು ಪಕ್ಕಕ್ಕೆ ಸರಿಯುವ ಸಾಧ್ಯತೆಗಳು ಹೆಚ್ಚು. ಯಾವುದರಿಂದ ಫಲ ಸಿಗುತ್ತೆ ಅಂತ ಹತ್ತಿರದವರು ಬಂದು ಹೇಳ್ತಾರೋ ಅದನ್ನೊಮ್ಮೆ ಟ್ರೈ ಮಾಡೋಣ, ಇದು ಬಹುಶಃ ಇದೆಯೋ ಇಲ್ವೋ, ಇದು ಸುಮ್ನೆ ನಮ್ಮನ್ನೇನೋ ಮೋಸ ಮಾಡ್ಲಿಕ್ಕೆ ಪುರೋಹಿತರೋ ಅಥವಾ ಇನ್ಯಾರು ವ್ಯವಸ್ಥಾಪಕರು ನಮ್ಮನ್ನು ದೋಚ್ತಾ ಇದ್ದಾರೆ ಅಂತ ಅನ್ಸ್ಲಿಕ್ಕೆ ಶುರುವಾಗುತ್ತೆ. ಅಥವಾ ತಿಳಿ ಹೇಳುವವರೇ ಅವರ ಲಾಭಕ್ಕಾಗಿ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತ ಅವರ ಬಗ್ಗೆನೇ ಅನುಮಾನ ಬರ್ಲಿಕ್ಕೆ ಶುರುವಾಗುತ್ತೆ. ಇದೆಲ್ಲ ಅವನು ಬೇಕು ಅಂತ ಕಲ್ಪಿಸ್ಕೊಳ್ಬೇಕಾಗಿಲ್ಲ. ಅವನನ್ನ ದಾರಿ ಕೆಡಿಸುವುದಕ್ಕೆ ಬೇಕಿರುವಂತಹ ಘಟನೆಗಳು ನಡೀಲಿಕ್ಕೆ ಶುರುವಾಗುತ್ತೆ. ಅಂತಹ ಸ್ಥಿತಿಯಲ್ಲೂ ಇದಕ್ಕೆ ನಮಗೆ ಒಳ್ಳೆ ಉದಾಹರಣೆ ಯಾರು ಅಂದ್ರೆ ಪ್ರಹ್ಲಾದ. ನಮಗೆ ಅಷ್ಟು ಕಷ್ಟ ಬಂದ್ರೆ ನಾವು ಖಂಡಿತ ಆ ಮಹಾತತ್ವ ಅದೇನಿದೆಯೋ ಅದು ಎಂತದೋ ಅದನ್ನೆಲ್ಲ ಪಕ್ಕಕ್ಕೆ ಎಷ್ಟು ಬರ್ತಿದ್ವಿ. ಆದ್ರೆ ಗುರುಣಾಪಿ ನ ವಿಚಾಲ್ಯತೆ. ಎಂತ ಉಲ್ಬಣವಾದ ದುರ್ಘಟನೆಗಳು ನಡೆದಾಗ್ಲೂ ಕೂಡ, ಹಾವಿನಿಂದ ಕಚ್ಚಿಸಿದ್ದಾಯ್ತು, ಆನೆಗಳಿಂದ ತುಳಿಸಿದ್ದಾಯ್ತು, ಬೆಂಕಿಗೆ ಸುಟ್ಟದ್ದಾಯ್ತು, ಪರ್ವತದಿಂದ ಎಸೆದದ್ದಾಯ್ತು, ಸಮುದ್ರಕ್ಕೆ ಕಲ್ಲು ಕಟ್ಟಿ ಅವನನ್ನ ಮುಳುಗಿಸಿದ್ದಾಯ್ತು, ಎಂಥ ಕಷ್ಟ ಕೊಟ್ಟಿಲ್ಲ ಹೇಳಿ. ಕೊನೆಗೆ ವಿಷ ಕುಡಿಸಿದ್ದಾಯ್ತು, ಸ್ವತಃ ತಂದೆಯೇ ಕೃತ್ಯ ಪ್ರಯೋಗವನ್ನು ಮಾಡಿ ಭೂತದಿಂದ ಆತನನ್ನು ಕೊಲ್ಲುವ ಪ್ರಯತ್ನವೂ ನಡೆಯಿತು. ಲಾಭ ಏನು ಅಂದ್ರೆ ಅವನು ಆಗಲೇ ಭಗವದ್ಯೋಗದಲ್ಲಿ ಮುಳುಗಿದ್ದಾದ್ರಿಂದ ಅವನು, ನೀನ್ ನೋಡ್ಕೊಳಪ್ಪ, ಇದ್ ನಿನ್ ಕೆಲ್ಸ, ನಾನ್ ನಿನ್ನ ನಂಬುದಷ್ಟೇ ಕೆಲ್ಸ, ನಂಬಿದ್ಮೇಲೆ ನನ್ನನ್ನು ನಾನು ರಕ್ಷಿಸ್ಕೊಳ್ಬೇಕು ಅಂತ ಯಾಕೆ ಪ್ರಯತ್ನ ಮಾಡಬೇಕು ಅಂತ ಅವಿಚಲಿತನಾಗಿ ಕೂತಿದ್ದ. ಅದೇ ಯೋಗ ಅವನನ್ನ ರಕ್ಷಿಸಿದ್ದು. ವಿಚಲಿತಗೊಂಡಿದ್ದ ಅಂದ್ರೆ ಅದು ಅವನಿಗೆ ಬಂದು ಹೊಡಿತಿತ್ತು. ಅವನು ವಿಚಲನೆಗೊಳ್ಳೇ ಇಲ್ಲ, ಅದರಿಂದಾಗಿ ಅದರ ಅಟ್ಯಾಕ್ ಆಗುವ ಮುಂಚೆನೆ ಅವನು ಸಿದ್ಧನಾಗಿ ಕೂತಿದ್ದ. ನೀನ್ ಹೊಡಿತೀಯಾ, ಹೊಡಿ, ನಿನಗದೇ ಕೆಲಸ, ನನಗಿದೇ ಕೆಲಸ, ನನ್ನ ಯಾವ್ದೋ ಕರ್ಮ ತೀರಿ ಹೋಗುತ್ತೆ ಅಂತ ಅದನ್ನ ಒಪ್ಪಿಕೊಂಡ, ಬೆನ್ನು ಕೊಟ್ಟ ಹೊಡೆಯುವವನಿಗೆ. ಆದ್ರೆ ಹೊಡೆದು ಹೊಡೆದು ಕೈಯೇ ಸೋತು ಹೋಯ್ತು ಹೊರತು ಇವನ ಬೆನ್ನೇನು ಮುರಿಲಿಲ್ಲ. ಅಥವಾ ಇವನಿಗೆ ಆ ವಿಷಯದಲ್ಲಿ ಏನು ಹೀಗೆ ಒಪ್ಪಿಕೊಂಡ್ರೆ ಎಲ್ಲರೂ ಬಗ್ಗು ಬಡಿತಾರಲ್ವಾ ಅಂತ ಅವನಿಗೆ ಅದರ ಬಗ್ಗೆ ತಾನು ನಿಶ್ಚೇಷ್ಟಿತನಾಗಿರುವುದೇ ತಪ್ಪು ಅಂತ ಅನ್ನಿಸ್ಲಿಲ್ಲ. ಪ್ರತಿಕ್ರಿಯಿಸುವುದು ತಪ್ಪಲ್ಲ, ಆದ್ರೆ ಇದು ನನ್ನ ಕೈ ಮೀರಿದ ತಂದೆಯಿಂದಲೇ ಆಗ್ತಾ ಇರುವ ಮಹಾ ದಾಳಿ ಆದ್ರಿಂದ ಅದನ್ನು ಭಗವಂತನಿಗೆ ಬಿಟ್ಟು ಕೊಟ್ಟು ಬಿಟ್ಟ. ಯಾವುದು ನಮ್ಮ ಕೈಯಲ್ಲಿ ಆಗುತ್ತೋ ಅದಕ್ಕೆ ಪ್ರತಿರೋಧವನ್ನು ವ್ಯಕ್ತಪಡಿಸಬೇಕು, ವ್ಯಕ್ತಪಡಿಸಿ ಅವನೇ ಈ ಎಲ್ಲ ಪ್ರತಿರೋಧದ ಶಕ್ತಿಯನ್ನು ಕೊಟ್ಟ ಅಂತ ಭಾವಿಸ್ಬೇಕು. ಆದ್ರೆ ಪ್ರತಿರೋಧ ಒಡ್ಲಿಕ್ಕೂ ಆಗದೇ ಇರುವಷ್ಟು ಮಹಾ ಅನರ್ಥಗಳು ಉಂಟಾಗ್ತಾ ಇದ್ದಾಗ ಅದು ಪರಿಪೂರ್ಣವಾಗಿ ಭಗವಂತನಿಗೆ ಶರಣಾಗಿ ಬಿಟ್ಟುಕೊಟ್ಟ ಪರಿಣಾಮ ಆತ ನ ವಿಚಾಲ್ಯತೆ, ಅಲ್ಲಾಡ್ಲಿಲ್ಲ. ಎಂತ ಕಷ್ಟ ಬಂದಾಗ್ಲೂ ಭಗವಂತನನ್ನ ಮರಿಲಿಲ್ಲ. ಸ್ವತಃ ಕೈ ಎತ್ತಿ ಕತ್ತಿಯಿಂದ ಹೊಡಿಲಿಕ್ ಬಂದಾಗ್ಲೂ ಹುಡುಗ ಕಣ್ಣು ಮಿಟುಕಿಸ್ಲಿಲ್ಲ. ಜಡಭರತ ಇನ್ನೊಂದು ಒಳ್ಳೆ ಉದಾಹರಣೆ. ಖಡ್ಗ ಹಿಡಿದು ಆತನ ತಲೆಯನ್ನ ವಧೆ ಶಿಲೆಗೆ ಒರಗಿಸಿ ಎತ್ತಿ ಇನ್ನೊಂದು ಕ್ಷಣ ತಡವಾಗಿದ್ರೆ ಅವನ ತಲೆ ಶರೀರ ಬೇರೆ ಆಗ್ತಿತ್ತು. ಆದ್ರೆ ಅವನ ಆ ನಿಶ್ಚೇಷ್ಟಿತವಾದ ಸ್ಥಿತಿಯಲ್ಲಿ ಭಗವಂತನಲ್ಲಿ ರತನಾದ ಬಗೆಯನ್ನ ಕಂಡ ಭದ್ರಕಾಳಿಗೆ ತಾಳಲಾಗದೆ ತಾನೇ ಅವರ ಕೈಯಿಂದ ಕತ್ತಿಯನ್ನ ಕಸಿದು ಅಷ್ಟೂ ಜನರ ತಲೆಯನ್ನು ತೆಗೆದು ಹೊರಟು ಹೋದ್ಲು. ಮತ್ತೆ ಮೂರ್ತಿಯಾಗಿ ನಿಂತಳು. ಮೂರ್ತಿಯಿಂದ ಹೊರಬಂದು ಮತ್ತೆ ಮೂರ್ತಿಯಲ್ಲಿ ನೆಲೆಸಿದ್ಲು. ಇದು ಗುರುಣಾಪಿ ವಿಚಾಲ್ಯತೆ. ಎಂಥ ಗುರುತ್ವದಿಂದ ಕೂಡಿದ ಅಪಘಾತಗಳು, ದುರ್ಘಟನೆಗಳು, ದುರವಸ್ಥೆಗಳು ಉಂಟಾದಾಗಲೂ ಭಗವಂತನಿಂದ ಪಕ್ಕಕ್ಕೆ ಸರಿಲಿಲ್ಲ, ಯೋಗದಿಂದ ಪಕ್ಕಕ್ಕೆ ಚಲಿಸ್ಲಿಲ್ಲ. ಇದು ಸನಿಶ್ಚಯನ ಯೋಕ್ತವ್ಯ.
ದುಃಖಗಳ ಸಂಪರ್ಕದಿಂದಲೇನೆ ನಾವು ಹೊರ ಬರಬೇಕು. ದುಃಖದ ಮೂಲಗಳಿಂದಲೇನೆ ನಮ್ಮನ್ನು ನಾವು ಹೊರಗಿಡಬೇಕು. ಅದು ಯಾವ ಯಾವ ಸ್ಥಿತಿಯಲ್ಲಿ? ಸಾರ್ವಕಾಲಿಕವಾಗಿ ಹೊರಗಿಡಬೇಕು. ಇವತ್ತಿಗೆ ನಾನು ತುಂಬಾ ಸಹಿಸಿಕೊಂಡಿದ್ದೇನೆ, ನಾಳೆ ಮರ್ತೋಗುತ್ತೆ. ಇವತ್ತು ಅಳ್ಬೇಕಾದ ಬಾಕಿ ಎಲ್ಲ ನಾಳೆ ಮತ್ತೆ ಹತ್ತು ಬಿಡುದು. ಹೋಯ್ತು ಎಲ್ಲ, ಡಮಾರ ಆಯ್ತು ಯೋಚನೆಗಳು. ನಿನ್ನೆ ಎಲ್ಲ ಏನಾಗ್ಲಿಲ್ಲ, ಇವತ್ತು ಯಾಕೋ ತಡಿಲಿಕ್ಕೆ ಆಗ್ತಿಲ್ಲ ಅಂತ ಅನ್ಸ್ಬಿಡುತ್ತೆ. ಅಂದ್ರೆ ನಿನ್ನೆ ನಾವು ಅರ್ಥಪೂರ್ಣವಾಗಿ ಅದನ್ನು ಸಹಿಸಿದ್ದಲ್ಲ. ಅದಕ್ಕೆ ಕಾರಣ ಏನು ಅಂತ ತಿಳಿದು ಅದನ್ನ ವಿರೋಧಿಸಿ ನಿಂತದ್ದಲ್ಲ. ವಿರೋಧಿಸ್ಬೇಕು, ಬೇರೆಯವ್ರ ಮುಂದೆ ನಾನು ಕಣ್ಣೀರು ಹಾಕಿದ್ದು ಗೊತ್ತಾಗ್ಬಾರ್ದು ಅಂತ ಸ್ಟೇಜ್ ಅಲ್ಲಿ ತಡ್ಕೊಂಡಿದ್ದು ಕೆಳಗ್ ಬಂದು ಹತ್ತು ಬಿಟ್ಟದ್ದು. ಇದು ಆಗದೆ ಯೋಗ ಸಂಹಿತಂ, ಯೋಗವೆಂದು ಹೆಸರಿಸಲ್ಪಟ್ಟ ಭಗವಂತನ ಸಂಬಂಧವನ್ನು ತಿಳಿಯಬೇಕು. ಆ ಯೋಗವು, ಅಂತ ಸಮಾಧಿ ಯೋಗವು ನಿರ್ವಿಣ್ಣ ಚೇತಸ, ಸಂಸಾರದ ಅಸಾರತೆಯನ್ನು ಚಿಂತನಶೀಲವುಳ್ಳ ಚಿತ್ತದಿಂದ ಅರಿತು ಅನಿರ್ವಿಣ್ಣ ಚೇತಸ, ನಾರಾಯಣನೇ ಇದೆಲ್ಲವನ್ನು ನಡೆಸುವುದು ಅಂತನ್ನುವ ಬುದ್ಧಿವಂತಿಕೆಯಿಂದ ಕೂಡಿದವನಾಗಿ, ಅನಿರ್ವಿಣ್ಣ ಚೇತಸ, ಸದಾ ಸಂತುಷ್ಟ ಚಿತ್ತನಾದ ಸಾಧಕನಿಂದ, ನಿರ್ವಿಣ್ಣ ಅಂದ್ರೆ ಅಸಂತುಷ್ಟ, ಅನಿರ್ವಿಣ್ಣ ಅಂದ್ರೆ ಸಂತುಷ್ಟ. ಒಂದರ್ಥ ಮಾಡಿದ್ದು ನಿರ್ವಿಣ್ಣ ಅಂದ್ರೆ ಚರ್ಚಿಸುವಂತದ್ದು ಅಂತ ಅರ್ಥ, ಚರ್ಚೆಗೊಳಿಸಲ್ಪಟ್ಟ ಮನಸ್ಸಿನಿಂದ ಅಂತ. ಇನ್ನೊಂದು ನಿರ್ವಿಣ್ಣ ಅಂದ್ರೆ ದುಃಖಿತ ಅಂತ ಅರ್ಥ. ಅನಿರ್ವಿಣ್ಣ ಅಂದ್ರೆ ದುಃಖಗೊಳ್ಳದ ಮನಸ್ಸಿನಿಂದ ನಿಶ್ಚಯೇನ ಖಂಡಿತವಾಗಿ ಯೋಕ್ತವ್ಯ, ಆಚರಿಸಬೇಕು. ಆ ಯೋಗದ ಹಾದಿಯಲ್ಲಿ ನಡೆಯಬೇಕು. ಅದು ಹೇಗೆ ದುಃಖದ ಮೂಲವನ್ನೇ ನಾಶಪಡಿಸುವುದು ಅನ್ನುವುದಕ್ಕೆ ಮುಂದಿನ 24ನೆಯ ಶ್ಲೋಕ ನಮಗೆ ಉತ್ತರವನ್ನ ಕೊಡುತ್ತೆ. ಮತ್ತೆ ನಾಳೆ ಅದರ ಉತ್ತರಕ್ಕಾಗಿ ಸೇರೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.